6ನೇ ಅಧ್ಯಾಯದ 23ನೇ ಶ್ಲೋಕ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸಹ ನಿಶ್ಚಯೇನ ಯೋಕ್ತವ್ಯಃ ಯೋಗಃ ನಿರ್ವಿಣ್ಣ ಅಥವಾ ಯೋಗಃ ಅನಿರ್ವಿಣ್ಣ ಚೇತಸ. ಅಂದರೆ ಇಲ್ಲಿ ನಿರ್ವಿಣ್ಣ ಚೇತಸ್ ಅನಿರ್ವಿಣ್ಣ ಚೇತಸ್ ಎರಡೂ ತರದಲ್ಲಿ ಪದಚ್ಛೇದವನ್ನು ಮಾಡಿಕೊಂಡು ಅಂದ್ರೆ ಪದ ವಿಭಾಗವನ್ನು ಮಾಡಿಕೊಂಡು ನಾವಿಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕು. ದುಃಖ ಸಂಯೋಗ ವಿಯೋಗಂ ತಂ ಯೋಗ ಸಂಹಿತಂ ವಿದ್ಯಾತ್. ಯೋಗ ಅಂದ್ರೆ ಏನು ಅದಕ್ಕೆ ಡೆಫಿನೇಷನ್ ಹೇಳ್ತಾ ಇದ್ದಾನೆ ಕೃಷ್ಣ. ಯೋಗ ಅಂದ್ರೆ ಏನು, ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥವನ್ನು ಕೃಷ್ಣ ಇಲ್ಲೇ ಯೋಗ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತಾನೆ. ಈಗ ನಾವು ಪ್ರಕೃತ ಯೋಗ ಯೋಗ ಅಂತ ಮಾತಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಧ್ಯಾನ ಯೋಗ. ಆ ಧ್ಯಾನ ಯೋಗದ ಸಾಧನೆಯ ಯೋಗ. ನಿಜವಾಗಿ ಆ ಸಾಧನೆ ಮಾಡ್ಲಿಕ್ಕೆ ನಾವೇನು ಒಳ್ಳೆ ಆಸನದಲ್ಲಿ ಕೂತ್ಕೊಳ್ಳೋದು, ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಳೋದು, ನೇರವಾಗಿ ಕೂತ್ಕೊಳ್ಳುವಂಥದ್ದು, ಮನಸ್ಸನ್ನ ಏಕಾಗ್ರತೆ ಮಾಡಿಕೊಳ್ಳುವಂಥದ್ದು, ಪ್ರಾಣಾಯಾಮ ಮಾಡೋದು, ಇದೆಲ್ಲ ಯೋಗದ ಹಂತಗಳು. ಆ ಹಂತ ಅದು ಫಲ ಅಲ್ಲ. ಆ ಯೋಗದ ಹಂತವನ್ನ ದಾಟಿ ಫಲವನ್ನ ಪಡೆಯೋದಿದೆಯಲ್ಲ ಅದು ಯೋಗ ಅಂದ್ರೆ ಸಾಧನೆ. ಆ ಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ ದುಃಖ ಸಂಯೋಗ ವಿಯೋಗಂ ತಂ ಯೋಗ ಸಂಹಿತಂ ವಿದ್ಯಾತ್. ಯೋಗ ಅಂದ್ರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಈ ಅರ್ಥ. ದುಃಖ ಸಂಯೋಗಗಳ ವಿಯೋಗ, ದುಃಖಗಳ ಸಂಯೋಗ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇದ್ದಾನೆ ಅಂತಾದಾಗ ಅಲ್ಲಿಂದಲೂ ದುಃಖಗಳ ಪ್ರಾರಂಭ. ಸುಮಾರು 5-6ನೇ ತಿಂಗಳು ಅಥವಾ 6ನೇ ತಿಂಗಳು ಕಳೆದು 7-8ನೇ ತಿಂಗಳು ಬರುವಾಗಲೇ ಆ ಮಗುವಿಗೆ ಗರ್ಭವಾಸದ ದುಃಖದ ವೇದನೆ ಗೊತ್ತಾಗ್ಲಿಕ್ಕೆ ಪ್ರಾರಂಭವಾಗತ್ತೆ. ನಾನು ಯಾಕೆ ತಾಯಿಯ ಗರ್ಭದಲ್ಲಿದ್ದೇನೆ ಅಂದ್ರೆ ಈಗ ತಾಯಿ ಗರ್ಭದಲ್ಲಿದ್ದೇನೆ ಅಂದ್ರೆ ಮೊದಲನೇ ಜನ್ಮ ಅಲ್ಲ, ಇದರ ಹಿಂದೆ ಎಷ್ಟೋ ಜನ್ಮದ ಪಾಪ ಪ್ರಾರಬ್ಧ ನನ್ನ ಜೊತೆಯಲ್ಲಿ ಇದ್ದದ್ದರಿಂದಾಗಿ ಆ ಪ್ರಾರಬ್ಧವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಮತ್ತೆ ಭೂಮಿಗೆ ಬರ್ಲಿಕ್ಕೋಸ್ಕರವಾಗಿ ತಾಯಿ ಗರ್ಭದಲ್ಲಿದ್ದೇನೆ ಅಂತ ಆಲೋಚನೆಯನ್ನ ಮಾಡಿಕೊಂಡು ಹಿಂದಿನ ಜನ್ಮಗಳ ನೆನಪನ್ನೆಲ್ಲ ಮಾಡಿಕೊಂಡು ಬಹಳ ವ್ಯಥೆಯನ್ನ ಪಡುವಂಥದ್ದು, ಅಥವಾ ತಾಯಿ ತಿಂದ ಆಹಾರಗಳ ವ್ಯತ್ಯಾಸದಿಂದಾಗಿ ವೇದನೆಯನ್ನ ಹೊಟ್ಟೆ ನೋವಾಗ್ಬೋದು, ಒಳಗಿದ್ದಂಥ ಮಗುವಿಗೆ ಚರ್ಮಕ್ಕೆ ತುಂಬಾ ಬಿಸಿ ಆಗ್ಬೋದು, ಉರಿ ಆಗ್ಬೋದು, ಈ ತರದ್ದೇನೇನೋ ಸಮಸ್ಯೆಗಳೆಲ್ಲ ಆಗತ್ತೆ. ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗಿಂದಲೂ ಕೂಡ ಒಬ್ಬ ಜೀವಿಗೆ ದುಃಖ ಪ್ರಾರಂಭವಾಗಿರುತ್ತೆ. ಹೊರಗೆ ಬಂದ್ಮೇಲೆ ಒಂದೊಂಥರ ದುಃಖ, ಚಿಕ್ಕವರಿದ್ದಾಗ ಒಂಥರ ದುಃಖ, ದೊಡ್ಡವರಾದ್ಮೇಲೆ ಒಂಥರ ದುಃಖ, ಅಂತೂ ದುಃಖ ದುಃಖ ದುಃಖ. ಏನೋ ಅಲ್ಪದಲ್ಲಿ ಮಧ್ಯದಲ್ಲಿ ಸುಖ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಎಂಬುವಂತೆ ಆ ಸುಖ ದುಃಖಗಳ ಒಂದು ನಿರಂತರ ಸರಮಾಲೆಯೇ ಈ ನಮ್ಮ ಸಂಸಾರ. ಆ ಯೋಗದಿಂದ ಏನಾಗತ್ತೆ, ದುಃಖಗಳ ಸಂಯೋಗ ಇದೆಯಲ್ಲ ಅದು ವಿಯೋಗವಾಗತ್ತೆ. ಅದೇ ಯೋಗ. ಯಾವ ಒಂದು ಕೆಲಸವನ್ನ ಮಾಡುವುದರಿಂದ ನಮ್ಮ ದುಃಖಗಳ ಸಂಯೋಗ, ಸಂಯೋಗ ಶಬ್ದಕ್ಕೆ ಸಂಪರ್ಕ, ನಮಗೆ ಅನೇಕ ದುಃಖಗಳು ಬರ್ತಾ ಹೋಗುತ್ತೆ. ವಸ್ತುತಃ ನಮಗೆ ಬರುವಂತ ದುಃಖಗಳು ದುಃಖ ಅಲ್ಲ, ಆ ದುಃಖಕ್ಕೆ ನಾವು ಯಾವ ತರ ರಿಯಾಕ್ಟ್ ಆಗ್ತೀವಿ, ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ, ಅದು ದೊಡ್ಡ ಚಾಲೆಂಜು. ಸರಿಯಾದ ರೀತಿಯಲ್ಲಿ ನಮಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಎದುರಿಸಿ ಪರಿಹರಿಸಿಕೊಂಡ್ರೆ ದುಃಖನೇ ಇಲ್ಲ. ಆ ಸಮಸ್ಯೆಗಳನ್ನ ಮತ್ತಷ್ಟು ಸಾಸಿವೆ ಕಾಳನ್ನ ಬೆಟ್ಟ ಮಾಡುವಂತ ಒಂದು ಪ್ರತಿಕ್ರಿಯೆ ನಾವು ತೋರಿಸಿದ್ವಿ ಅಂತ ಆದ್ರೆ ಸಮಸ್ಯೆಗಳು ನಿರಂತರವಾಗಿ ಮುಂದುವರಿತಾನೇ ಇರುತ್ತೆ. ದುಃಖಗಳ ಸಂಯೋಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹತ್ತಾರು ನೂರಾರು ಸಾವಿರಾರು ದುಃಖಗಳು, ದೈಹಿಕ ಮಾನಸಿಕವಾದ ಸಮಸ್ಯೆಗಳು, ಸಾಂಸಾರಿಕವಾದ ತಾಪತ್ರಯಗಳು, ವ್ಯಾವಹಾರಿಕವಾದ ತೊಂದರೆ ಹೀಗೆ ಬರ್ತಾನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ದುಃಖಗಳ ಸಂಯೋಗ ಇದೆಯಲ್ಲ ಅದರ ವಿಯೋಗ. ವಿಯೋಗ ಅಂದ್ರೆ ಬಿಡುಗಡೆ ಅಂತ ಅರ್ಥ. ದುಃಖ ಸಂಪರ್ಕಗಳ ಬಿಡುಗಡೆ ಏನಿದೆ ಆ ಒಂದು ಸ್ಥಿತಿ, ಆ ಸ್ಥಿತಿಯೇ ಯೋಗ, ಅದೇ ಸಾಧನೆ. ನಾವು ನಮ್ಮ ಎಲ್ಲಾ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಂಡು, ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು, ಆತ್ಮಾನಂ ಆತ್ಮನಿ ಪಶ್ಯತಿ 20ನೇ ಶ್ಲೋಕದಲ್ಲಿ ಹೇಳಿದಂತೆ ಆತ್ಮಾನಂ ಆತ್ಮನಿ ಪಶ್ಯತಿ, ನಮ್ಮ ಒಳಗಿನ ಸ್ವರೂಪ ಕಣ್ಣಿನಿಂದ ಸಾಕ್ಷಿಯ ಮೂಲಕವಾಗಿ ನಮ್ಮ ಒಳಗೆ ಇರುವಂತ ಭಗವಂತನನ್ನ ಕಾಣುವ ಒಂದು ದಿವ್ಯವಾದ ಸುಖ ಇದೆಯಲ್ಲ, ಆ ಸುಖವನ್ನ ಪಡೆದವನು ಈ ಯಾವ ದುಃಖಕ್ಕೂ ಕೂಡ ವಿಚಲಿತನಾಗೋದಿಲ್ಲ. ಹಾಗಾಗಿ ಅಂತಹ ಪರಮೋತ್ಕೃಷ್ಟವಾದ ಸುಖವನ್ನ ಪಡೆದರೆ ಗುರುಣ ದುಃಖೇನ ವಿಚಾಲ್ಯತೆ ಅಂತ ಹಿಂದೆ ಬಂತು. ಮಹತ್ತರವಾದ ದುಃಖ ಬಂದರೂ ಅವನಿಗೇನು ವ್ಯತ್ಯಾಸಗಳಾಗೋದಿಲ್ಲ. ಒಳ್ಳೆ ಗಂಡಂಗೆ ಕೆಟ್ಟ ಹೆಂಡತಿ ಸಿಗ್ಬೋದು, ಕೆಟ್ಟ ಗಂಡಂಗೆ ಒಳ್ಳೆ ಹೆಂಡತಿ ಸಿಗ್ಬೋದು, ಗಂಡ ಹೆಂಡತಿ ಒಳ್ಳೆ ಇರೋದ್ರು ಮಕ್ಕಳು ಕೆಟ್ಟವರಾಗಿರ್ಬೋದು, ಹೀಗೆ ಏನೇನೋ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಹತ್ತಾರು ಸಮಸ್ಯೆಗಳು ನಮಗೆ ಎದುರಾಗ್ತಾ ಇರತ್ತೆ. ಹೀಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಈ ಒಂದು
ಯೋಗಾನುಷ್ಠಾನ, ಕೃಷ್ಣ ಹೇಳಿರ್ತಕ್ಕಂಥ ಧ್ಯಾನ ಯೋಗ, ಅದನ್ನ ಅನುಷ್ಠಾನವನ್ನು ನಾವು ಮಾಡಿಕೊಂಡ್ರೆ ಯಾವ ದುಃಖವೂ ಕೂಡ ನಮ್ಮನ್ನ ವಿಚಲಿತರನ್ನಾಗಿ ಮಾಡೋದಿಲ್ಲ, ದುಃಖಗಳು ನಮ್ಮನ್ನ ಮತ್ತೆ ಮತ್ತೆ ಬಾಧಿಸೋದಿಲ್ಲ. ಹಾಗಾಗಿ ಯಾವ ಪ್ರಕ್ರಿಯೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಎಂದೆಂದೂ ದುಃಖಗಳು ನಮಗೆ ತೊಂದರೆ ಕೊಡೋದಿಲ್ವೋ, ದುಃಖ ಬರಬಹುದು, ಆದ್ರೆ ಆ ದುಃಖದಿಂದ ನಮಗೆ ಮಾನಸಿಕವಾಗಿ ತೊಂದರೆ ಆಗೋದಿಲ್ಲ, ದೈಹಿಕವಾಗಿ ತೊಂದರೆ ಆಗೋದಿಲ್ಲ, ನಮ್ಮ ಸಾಧನೆಗೆ ಅಡ್ಡಿ ಆಗೋದಿಲ್ವೋ ಅಂತಹ ಒಂದು ಅನುಷ್ಠಾನವನ್ನೇ ಯೋಗ, ಅದೇ ಧ್ಯಾನ ಯೋಗ. ಅಲ್ಲಿಗೆ ದುಃಖ ಸಂಯೋಗಗಳ ವಿಯೋಗ ಏನಿದೆ, ದುಃಖ ಸಂಯೋಗ ನಿರಂತರ ದುಃಖ ಸಂಪರ್ಕ, ಅದರ ಪರಿಹಾರ ಮಾರ್ಗ, ಆ ಒಂದು ಪರಿಹಾರ ಮಾರ್ಗದ ಸ್ಥಿತಿ ಏನೋ ಒಂದು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಲ್ಲ ಕೃಷ್ಣನ ಮಾರ್ಗದರ್ಶನದಿಂದ, ಅದನ್ನೇ ಯೋಗ ಎಂಬುದಾಗಿ. ಯೋಗ ಸಂಹಿತ, ಸಂಜ್ಞಾ ಅಂದ್ರೆ ಹೆಸರು ಅಂತ ಅರ್ಥ, ಯೋಗ ಅಂದ್ರೆ ಈ ಯೋಗ ಶಬ್ದಕ್ಕೆ ಈ ಅರ್ಥ. ದುಃಖ ಸಂಯೋಗಗಳ ವಿಯೋಗವೇ ಯೋಗ. ಸಹ ಯೋಗ ನಿರ್ವಿಣ್ಣ ಚೇತಸ ನಿಶ್ಚಯೇನ ಯೋಕ್ತವ್ಯ. ಹಾಗಾಗಿ ಯೋಗ ಅಂದ್ರೆ ನಮ್ಗೇನು ಅಂತ ಗೊತ್ತಾಯ್ತು, ದುಃಖ ಸಂಯೋಗಗಳ ವಿಯೋಗ, ಅದನ್ನೇ ಯೋಗ ಅಂತ ಕರೆಯುವಂಥದ್ದು. ಅದರಿಂದಾಗಿ ನಾವು ಯೋಗಾನುಷ್ಠಾನವನ್ನ ಮಾಡುವುದರಿಂದ ನಮಗೇನಾಗತ್ತೆ, ನಮ್ಮ ಎಲ್ಲಾ ದುಃಖಗಳು ಪರಿಹಾರವಾಗತ್ತೆ. ಅಂದ್ರೆ ದುಃಖಗಳು ಯಾವುದು ಕೂಡ ನಮ್ಮನ್ನ ಬಾಧಿಸುವುದಿಲ್ಲ ಅಂತ ಗೊತ್ತಾಯ್ತು. ಯಾವುದನ್ನ ಮಾಡುವುದರಿಂದ ನಾವು ದುಃಖ ಕೂಪದಿಂದ ಹೊರಗೆ ಬರ್ತೇವೋ, ಶಾಶ್ವತವಾಗಿ ದುಃಖ ಸಾಗರದಿಂದ ದೂರ ಬರ್ತೀವೋ ಅಂತಹ ಯೋಗವನ್ನ ಮಾಡಲೇಬೇಕಲ್ವಾ. ಯೋಗ ಅಂದ್ರೆ ಧ್ಯಾನ ಯೋಗ, ಆ ಸಮಾಧಿ ಯೋಗ, ದೇವರನ್ನ ಕಾಣುವ ಒಂದು ಅನುಷ್ಠಾನ, ಕಾಣುವ ಪ್ರಯತ್ನ, ಅದನ್ನು ಮಾಡಲೇಬೇಕು. ಹಾಗಾಗಿ ನಿಶ್ಚಯೇನ ಯೋಕ್ತವ್ಯ, ನಿಶ್ಚಯವಾಗಿ ಕಡಾಖಂಡಿತವಾಗಿ ಅಂತ ಒಂದು ಯೋಗವನ್ನ, ಧ್ಯಾನ ಯೋಗವನ್ನ ಮಾಡಲೇಬೇಕು. ಇದನ್ನ ನಾವು ಹೇಳಿ, ಎಷ್ಟೇ ನಮಗೆ ಕೆಲಸದ ಒತ್ತಡ ಇದ್ರೂ ಕೂಡ ಈ ರೀತಿಯಲ್ಲಿ ನಾವೊಂದು ಏಕಾಗ್ರ ಮನಸ್ಸಿನಲ್ಲಿ, ನಿರ್ಮಲವಾದ ಪ್ರದೇಶದಲ್ಲಿ, ಉತ್ತಮವಾದ ಆಸನದಲ್ಲಿ ಕೂತು ಆ ದೇವರ ಚಿಂತನೆಯನ್ನ, ಬೇರೆ ಯಾವುದು ನಮ್ಮ ಮನಸ್ಸಿಗೆ ಬಾರದಂತೆ ಕೇವಲ ಭಗವಂತನ ಒಂದು ಆಲೋಚನೆಯನ್ನ ಮಾಡುವ ಒಂದು ಕೆಲಸವನ್ನ ಪ್ರತಿನಿತ್ಯ ಮಾಡಲೇಬೇಕು. ಅದಕ್ಕೆ ಕೃಷ್ಣನ ನಿಶ್ಚಯೇನ ಯೋಕ್ತವ್ಯ, ಅದ್ರ ಬಗ್ಗೆ ಕಾಂಪ್ರಮೈಸ್ ಅಂತ ಇಲ್ವೇ ಇಲ್ಲ. ಏನೋ ಫಂಕ್ಷನ್ ಇದೆ, ಇನ್ನೇನೋ ಸಮಸ್ಯೆ ಇದೆ, ಎಂತ ಬೇಕಾದರೂ ಇದ್ರೂ ಕೂಡ ಈ ಒಂದು ಧ್ಯಾನ ಯೋಗವನ್ನ ಬಿಡುವಂತೆ ಇಲ್ಲ. ಯಾಕಂದ್ರೆ ಉಳಿದ ಎಲ್ಲಾ ಕೆಲಸಗಳು ಕೂಡ ನಮಗಿಂತ ಬೇರೆಯವ್ರಿಗೋಸ್ಕರ ನಾವು ಮಾಡುವಂತ ಜಾಸ್ತಿ ಆಗಿರುತ್ತೆ. ಒಂದು ತಾಯಿ ಮನೆಯಲ್ಲಿ ಅಡುಗೆ ಮಾಡಬಹುದು, ಒಬ್ಬ ಗಂಡ ಹೊರಗಡೆ ದುಡಿಬಹುದು, ಅದೆಲ್ಲವೂ ಕೂಡ ಗಂಡನ ದುಡಿಮೆ ತನ್ನ ಸುಖಕ್ಕಿಂತಲೂ ಜಾಸ್ತಿ ಪರಿವಾರದ ಸುಖಕ್ಕಾಗಿರುತ್ತೆ. ಹೆಂಡತಿಯ ಒಂದು ತ್ಯಾಗ, ತಾಯಿಯ ತ್ಯಾಗ, ಅದು ಕೂಡ ತನ್ನ ಸುಖಕ್ಕಿಂತಲೂ ಕೂಡ ತನ್ನ ಪರಿವಾರದ ಸುಖಕ್ಕೋಸ್ಕರವಾಗಿರುತ್ತೆ. ಆದ್ರೆ ತನಗೋಸ್ಕರವಾಗಿ ತಾನು, ತನ್ನ ಆತ್ಮೋದ್ಧಾರಕ್ಕೋಸ್ಕರವಾಗಿ ಇಂತಹ ಧ್ಯಾನ ಯೋಗವನ್ನ ನಿಶ್ಚಯೇನ ಯೋಗ್ತವೆ, ಅದರ ಬಗ್ಗೆ ಕಾಂಪ್ರಮೈಸ್ ಅಂತ ಬೇಡವೇ ಬೇಡ, ಖಡಾಖಂಡಿತವಾಗಿ ಅಂತ ಯೋಗಾನುಷ್ಠಾನವನ್ನು ಮಾಡಲೇಬೇಕು ಎಂಬುದಾಗಿ ಕೃಷ್ಣನ ಮಾರ್ಗದರ್ಶನ. ಹೇಗೆ ಮಾಡಬೇಕು ಅಂದ್ರೆ, ನಿರ್ವಿಣ್ಣ ಚೇತಸ ಯೋಗ, ನಿರ್ವಿಣ್ಣ ಚೇತಸ್ಸಾಗಿ, ನಿರ್ವಿಣ್ಣ ಚೇತಸ್ ಮತ್ತು ಅನಿರ್ವಿಣ್ಣ ಚೇತಸ್ ಎರಡು ತರ ಪದಚ್ಛೇದ ಮಾಡದೆ ಆಗ್ಲೆ. ನಿರ್ವಿಣ್ಣ ಚೇತಸ್ ಅಂತ ಹೇಳಿದ್ರೆ, ನಿರ್ವಿಣ್ಣ, ಈ ನಮ್ಮ ಮನಸ್ಸಿಗೆ ಒಂದು ಭಾವನೆ ಬರಬೇಕು, ಈ ಸಂಸಾರದಲ್ಲಿ, ಸಂಸಾರ ಅಂದ್ರೆ ಈ ಪ್ರಾಕೃತ ಜಗತ್ತು, ನಮ್ಮ ಹುಟ್ಟು ಮತ್ತು ಸಾವು, ಇದರ ಮಧ್ಯದಲ್ಲಿ ಏನೇನು ಬರುತ್ತೋ ಅದೆಲ್ಲವೂ ಕೂಡ ಅಸಾರವಾದದ್ದು, ಅದ್ಯಾವುದೂ ಕೂಡ ಶಾಶ್ವತವಾದದ್ದಲ್ಲ, ತಾತ್ಕಾಲಿಕವಾದದ್ದು. ಈ ಒಂದು ಚಿತ್ತ, ಈ ಒಂದು ಎಚ್ಚರಿಕೆ ನಮ್ಮ ಚಿತ್ತದಲ್ಲಿ, ನೆನಪಿನ ಕೇಂದ್ರ ಬಿಂದುವಾಗಿರತಕ್ಕಂಥ ಚೇತಸ್ ಅಂದ್ರೆ ಚಿತ್ತದಲ್ಲಿ ಯಾವತ್ತೂ ಇರಬೇಕು. ಸಂಸಾರದಲ್ಲಿ ಇರತಕ್ಕಂಥ ಎಲ್ಲಾ ಪದ, ಎಷ್ಟೇ ದುಡ್ಡು ಬರಬಹುದು, ದುಡ್ಡು ಬಂದಿದೆ ಅಂದ ಕೂಡ್ಲಿಕ್ಕೆ ನಾವು ಯಾವತ್ತು ದುಡ್ಡಿನಿಂದ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ನಾವು ಬಯಸಿದ ಸ್ಥಾನ ಬರಬಹುದು, ಸ್ಥಾನ ಬಂದ ಕೂಡಲೇ ಆ ಸ್ಥಾನದಿಂದಲೇ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೇನೋ ನಾನು ಬೇರೆ ಬೇರೆ ತರ ಬಯಕೆಗಳಿರ್ತವೆ, ಆ ಬಯಕೆಯನ್ನ ಪೂರೈಕೆ ಮಾಡ್ಕೊಂಡ್ವಿ ಅಂತ ಮಾತ್ರಕ್ಕೆ ನಾವು ಆ ಬಯಕೆಯ ಪೂರೈಕೆಯಿಂದಾಗಿ ಸುಖವಾಗಿರ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಯೋಗದಿಂದ ಮಾತ್ರ, ದೇವರನ್ನ ಕಾಣುವುದರಿಂದ ಮಾತ್ರ ಕಡಾಖಂಡಿತವಾಗಿ ಸುಖವಾಗಿದ್ದೇ ಇರ್ತೇವೆ. ಹಾಗಾಗಿ ಯಾವುದರಲ್ಲಿ ಫಲ ತೀರ್ಮಾನವೋ ಅಂತಹ ಫಲಕ್ಕೋಸ್ಕರವಾಗಿ, ಅಂತಹ ಫಲವನ್ನ ಪಡೆಯಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡಿ, ಎಲ್ಲದರ ಬಗ್ಗೆಯೂ ಕೂಡ ನಿರ್ವಿಣ್ಣ ಚೇತಸ್, ನಿರ್ವಿಣ್ಣ ಅಂದ್ರೆ ಎಲ್ಲವೂ ಅಸಾರ ಎಂಬುದಾಗಿ ಈ ಒಂದು ಹುಟ್ಟು ಸಾವುಗಳ ಸಂಸಾರ, ಅದರ ಮಧ್ಯದಲ್ಲಿ ಇರತಕ್ಕಂತಹ ಪ್ರಾಕೃತ ಪ್ರಪಂಚ, ಅದರ ಬಗ್ಗೆ ಅಸಾರ ಭಾವನೆಯನ್ನ, ವಿರಕ್ತಿ ಭಾವನೆಯನ್ನ ಹೊಂದಬೇಕು ಅಂತ ಅರ್ಥ. ಅಂದ್ರೆ ಇದ್ದು ಇಲ್ಲದಂತೆ ಇರಬೇಕು, ಯಾವುದನ್ನು ಕೂಡ ಅತಿಯಾಗಿ ಹಚ್ಚಿಕೊಳ್ಳಬಾರದು. ಓವರ್ ಅಟ್ಯಾಚ್ಮೆಂಟ್ ಎಂಬುವಂಥದ್ದು ನಮಗೆ ದುಃಖಕ್ಕೆ ಕಾರಣ. ಹಾಗಾಗಿ ಯಾವುದಕ್ಕೂ ಓವರ್ ರಿಯಾಕ್ಟ್ ಆಗಬಾರದು, ವಿಪರೀತವಾಗಿ ನಾವು ಪ್ರತಿಕ್ರಿಯೆ ಕೊಡುವಂಥದ್ದು ಓವರ್ ರಿಯಾಕ್ಟ್ ಆಗಬಾರದು. ವಿಪರೀತವಾಗಿ ಯಾವುದನ್ನು ಕೂಡ ತುಂಬಾ ಹಚ್ಕೊಳ್ಳೋದು ಕೂಡ ಮಾಡಬಾರದು. ತುಂಬಾ ಯಾರನ್ನ ಹಚ್ಕೊಂಡ್ರೆ ನಮ್ಗೆ ಅದರಿಂದ ತೊಂದರೆನೇ ಜಾಸ್ತಿ. ಎಲ್ಲರಿಗೂ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಹಾಗಾಗಿ ಯಾರನ್ನೂ ತುಂಬಾ ನಾವು ಹಚ್ಚಿಕೊಳ್ಳುವಂಥದ್ದು, ಅಥವಾ ಅವರಿಂದ ನಮಗೇನೋ ಸಮಸ್ಯೆ ಆಯ್ತು ಅಂತ ಎಲ್ಲವನ್ನೂ ಮರೆತು ಸುತ್ತಮುತ್ತ ನಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಓವರ್ ರಿಯಾಕ್ಟ್ ಮಾಡುವಂಥದ್ದು, ಇದೆಲ್ಲೂ ಕೂಡ ತಪ್ಪು. ಎಲ್ಲದರ ಬಗ್ಗೆ ಕೂಡ ಒಂದು ಅಸಾರ ಭಾವನೆಯನ್ನು ಹೊತ್ತು ನಾವು ಒಂದು ಗುರಿಯನ್ನು ಮುಟ್ಟಬೇಕು. ಆ ಗುರಿ ಮುಟ್ಟುವವರೆಗೂ ನಮ್ಮ ಜೊತೆಗೆ ಒಂದಷ್ಟು ಸಂಚಾರದಲ್ಲಿ ಜೊತೆಗಾರರಿದ್ದಾರೆ ಅಷ್ಟೇ.
ಅವರು ಕೇವಲ ಗುರಿ ಮುಟ್ಟುವವರೆಗೆ, ನಾವು ನಮ್ಮ ಗುರಿ ಮುಟ್ಟುವವರೆಗೆ ಜೊತೆಗಾರರಾಗಿರ್ತಾರೆ. ನಾನು ನನ್ನ ಗುರಿ ಮುಟ್ಟಿದ ಮೇಲೆ ನನ್ನ ಒಂದು ಗುರಿಯ ಮೂಲಕವಾಗಿ ನಾನು ತಲುಪ್ತಕ್ಕಂಥ ಜಾಗವೇ ಬೇರೆ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಅವರೆಲ್ಲ ತಲುಪ್ತಕ್ಕಂಥ ಜಾಗವೇ ಬೇರೆ. ಹಾಗಾಗಿ ಈ ಒಂದು ಆರಂಭದಿಂದ ಅಂತ್ಯದವರೆಗೆ ಸಂಸಾರ ಸಾಗರದಲ್ಲಿ ಸಾಕ್ತಕ್ಕಂಥ ಸಂದರ್ಭದಲ್ಲಿ ಇರತಕ್ಕಂಥವರೆಲ್ಲರೂ ಕೂಡ ಸಹ ಪ್ರಯಾಣಿಕರಷ್ಟೇ. ಯಾರ ಬಗ್ಗೆಯೂ ಅತಿಯಾದ ಒಂದು ವಾತ್ಸಲ್ಯ, ಅತಿಯಾದ ಒಂದು ದ್ವೇಷ, ಅತಿಯಾದ ಒಂದು ಕಾಳಜಿ ಇದು ಸರಿಯಲ್ಲ ಎಂಬುವಂಥದ್ದು ಇದರ ಒಟ್ಟ ಅಭಿಪ್ರಾಯ. ಮತ್ತು ಅನಿರ್ವಿಣ್ಣ ಚೇತಸ ಅಂತ ಇನ್ನೊಂದು ಪದಚ್ಛೇದ ಹೇಳಿದೆ. ಅಂದ್ರೆ ಅನಿರ್ವಿಣ್ಣ ಚೇತಸ್, ಅಂದ್ರೆ ಅಕಾರವಾಚಿಯಾದ ಭಗವಂತ, ಅವನಲ್ಲೇ ನಮ್ಮ ಮನಸ್ಸಿಡಬೇಕು. ಮನಸ್ಸು ಬೇರೆ ಎಲ್ಲೂ ಕೇಂದ್ರೀಕೃತ ಆಗಬಾರದು. ಯಾವುದೋ ತಿಂಡಿ, ಯಾವುದೋ ಊಟ, ಯಾವುದೋ ಫಂಕ್ಷನ್, ಏನೋ ನಮಗೆ ಉದ್ಯೋಗ, ವ್ಯವಹಾರ, ಸಂಸಾರ, ಈ ತರ ಯಾವುದರ ಬಗ್ಗೆಯೂ ಕೂಡ ನಮ್ಮ ಮನಸ್ಸು ಕೇಂದ್ರೀಕೃತವಾಗದೆ ಅನಿರ್ವಿಣ್ಣ ಚೇತಸ, ದೇವರಲ್ಲೇ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವ ಮೂಲಕವಾಗಿ, ಅಥವಾ ಅನಿರ್ವಿಣ್ಣ ಚೇತಸ್ ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ತರ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಯಾವ ವ್ಯಗ್ರತೆಗೂ ಜಾಗಗಳಿಲ್ಲದಂತೆ ಮನಸ್ಸು ಒಂದು ಸ್ಥಿರವಾಗಿದ್ದುಕೊಂಡವರಾಗಿ ನಿಶ್ಚಯೇನ ಯೋಗ ಯೋಕ್ತವ್ಯ, ಕಡಾಖಂಡಿತವಾಗಿಯೂ ಇಂತಹ ಒಂದು ಧ್ಯಾನಾನುಷ್ಠಾನವನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಎಲ್ಲದರ ಬಗ್ಗೆ ಅಸಾರ ಭಾವನೆ, ಭಗವಂತನ ಬಗ್ಗೆ ದೃಷ್ಟಿಯ ಕೇಂದ್ರೀಕರಣ, ಅದನ್ನ ಮಾಡಿಕೊಂಡು ನಾವು ಸಾಧನೆ ಮಾಡಬೇಕು ಅನ್ನೋದು ಒಟ್ಟು ಅಭಿಪ್ರಾಯ. ದುಃಖ ಸಂಯೋಗ ವಿಯೋಗಂ, ದುಃಖಗಳ ಸಂಪರ್ಕದಿಂದ ಸಾರ್ವಕಾಲಿಕ ವಿಯೋಗ ಅಂದ್ರೆ ಬಿಡುಗಡೆಗೊಳ್ಳುವಂತಹ ಆ ಸ್ಥಿತಿಯನ್ನು ಯೋಗ ಸಂಗೀತಂ, ಯೋಗ ಎಂಬುದಾಗಿ ವಿದ್ಯಾತ್ ತಿಳಿಯಬೇಕು. ಅಲ್ಲಿಗೆ ಯೋಗ ಶಬ್ದಕ್ಕರ್ಥ ಏನು ಅಂದ್ರೆ ಈ ಡೆಫಿನೇಷನ್, ದುಃಖ ಸಂಯೋಗ ವಿಯೋಗಂ ತಂ ಯೋಗ ಸಂಗೀತಂ ವಿದ್ಯಾತ್. ಸಹಯೋಗ, ಅಂತಹ ಧ್ಯಾನ ಯೋಗವು, ಸಮಾಧಿ ಯೋಗವು ನಿರ್ವಿಣ್ಣ ಚೇತಸ, ಪ್ರಾಕೃತ ಪದಾರ್ಥಗಳ ಬಗ್ಗೆ ವಿರಕ್ತಿಯನ್ನು ಹೊಂದಿ ಈ ಹುಟ್ಟು ಸಾವುಗಳೆಂಬ ಸಂಸಾರದ ಮಧ್ಯದಲ್ಲಿ ಬರತಕ್ಕಂತಹ ಎಲ್ಲಾ ವಸ್ತುಗಳು, ಎಲ್ಲಾ ವ್ಯಕ್ತಿಗಳು ಅಸಾರ ಎಂಬ ಭಾವನೆಯನ್ನು ಹೊಂದಿ, ಮತ್ತು ಅನಿರ್ವಿಣ್ಣ ಚೇತಸ, ಭಗವಂತನಲ್ಲೇ ನಮ್ಮ ಚಿತ್ತ ಮನಸ್ಸನ್ನ ಕೇಂದ್ರೀಕರಿಸಿ, ಅಥವಾ ನೆನಪಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿತ್ತ, ಬಯಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮನಸ್ಸು, ಇದೆಲ್ಲವನ್ನು ಕೂಡ ಭಗವಂತನಲ್ಲೇ ಕೇಂದ್ರೀಕರಿಸಿ ಆ ಮೂಲಕವಾಗಿ ಅನಿರ್ವಿಣ್ಣ ಚೇತಸ್, ನಮ್ಮ ಮನಸ್ಸಿನಲ್ಲಿ ಯಾವ ಗೊಂದಲಕ್ಕೂ ಕಾಮಕ್ರೋಧಾದಿಗಳಿಗೂ ಅವಕಾಶ ಇಲ್ಲದ್ರಿಂದಾಗಿ ಮನಸ್ಸು ಸಂತೃಪ್ತವಾಗಿಟ್ಟುಕೊಳ್ಳುವ ಮೂಲಕವಾಗಿ ಸಹಯೋಗ, ಅಂತಹ ಮಹತ್ತರವಾದ ಲಾಭವನ್ನ ಕೊಡತಕ್ಕಂಥ ಯೋಗವು ನಿಶ್ಚಯೇನ ಯೋಕ್ತವ್ಯ, ಕಡಾಖಂಡಿತವಾಗಿಯೂ ಅನುಷ್ಠಾನ ಮಾಡಲ್ಪಡಬೇಕು. ಸಂವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾ. ಶ್ರೀಕೃಷ್ಣಾರ್ಪಣಮಸ್ತು.